ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಲಾರ್ಜ್ ಇಂಟೆಸ್ಟೈನ್, ರೆಕ್ಟಮ್ ಆ್ಯಂಡ್ ಏನಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಮೊದಲು ದಿ ಲಾರ್ಜ್ ಇಂಟೆಸ್ಟೈನ್ ಆರ್ ಕಾಲಾನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಾಲಾನ್ ಅಂತ ಹೇಳ್ತೀವಿ ಅಥವಾ ಲಾರ್ಜ್ ಇಂಟೆಸ್ಟೈನ್ ಅಂತ ಹೇಳ್ತೀವಿ. ಈಸ್ ದಿ ಫೈನಲ್ ಪಾರ್ಟ್ ಆಫ್ ದಿ ಡೈಜೆಸ್ಟಿವ್ ಸಿಸ್ಟಮ್. ಹೌದು ಸರ್, ಇದೇನಿದೆ, ಇದು ಫೈನಲ್ ಪಾರ್ಟ್ ಆಫ್ ದಿ ಡೈಜೆಸ್ಟಿವ್ ಸಿಸ್ಟಮ್ ಇದೆ. ಇಟ್ ಈಸ್ ಅಬೌಟ್ 1.5 ಮೀಟರ್ ಲಾಂಗ್. ಎಷ್ಟಿದೆ ಸರ್? 1.5 ಮೀಟರ್ ಲಾಂಗ್ ಇದೆ. ಆ್ಯಂಡ್ ಲಾರ್ಜರ್ ಇನ್ ಡಯಾಮೀಟರ್ ದೆನ್ ದಿ ಸ್ಮಾಲ್ ಇಂಟೆಸ್ಟೈನ್. ಹೌದು ಸರ್, ಅದು ಏನಿದೆ, ಸ್ಮಾಲ್ ಇಂಟೆಸ್ಟೈನ್ಗಿಂತ ಡಯಾಮೀಟರ್ ಜಾಸ್ತಿ ಇದೆ ನಮ್ಮ ಲಾರ್ಜ್ ಇಂಟೆಸ್ಟೈನ್ದು. ಓಕೆ, ನೆಕ್ಸ್ಟ್, ಇಟ್ ಫಂಕ್ಷನ್ಸ್ ಟು ಅಬ್ಸಾರ್ವ್ ವಾಟರ್ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್. ಹೌದು ಸರ್, ಇದರ ಕೆಲಸ ಏನಿದೆ, ಇದು ಏನು ಮಾಡ್ತಾ ಇದೆ? ಮೇನ್ ವಾಟರ್ ಅಬ್ಸಾರ್ಪ್ಷನ್ ಮಾಡ್ತಾ ಇದೆ, ಎಲೆಕ್ಟ್ರೋಲೈಟನ್ನು ಅಬ್ಸಾರ್ಪ್ಷನ್ ಮಾಡ್ತಾ ಇದೆ, ಆ್ಯಂಡ್ ಫಾರ್ಮ್ ಏನು ಮಾಡುತ್ತೆ? ತಯಾರು ಮಾಡುತ್ತೆ. ಆ್ಯಂಡ್ ಸ್ಟೋರ್ ಫೀಸಸ್. ಹೌದು ಸರ್, ಇದು ವೇಸ್ಟ್ ಪ್ರಾಡಕ್ಟನ್ನು ತಯಾರು ಮಾಡುತ್ತೆ ಮತ್ತು ಏನು ಸ್ಟೋರ್ ಮಾಡುತ್ತೆ? ನಮ್ಮ ವೇಸ್ಟ್ ಪ್ರಾಡಕ್ಟನ್ನು ಬಿಫೋರ್ ಎಲಿಮಿನೇಷನ್. ಹೌದು ಸರ್, ಇದು ಏನು ಮಾಡುತ್ತೆ? ವಾಟರ್ ಆ್ಯಂಡ್ ಎಲೆಕ್ಟ್ರೋಲೈಟ್ ಅಬ್ಸಾರ್ಬ್ ಮಾಡುತ್ತೆ. ಫಾರ್ಮ್ ಆ್ಯಂಡ್ ಸ್ಟೋರ್ ಫೀಸಸ್, ವೇಸ್ಟ್ ಪ್ರಾಡಕ್ಟನ್ನು ಫಾರ್ಮ್ ಮಾಡುತ್ತೆ ಮತ್ತು ಸ್ಟೋರ್ ಮಾಡುತ್ತೆ ಬಿಫೋರ್ ಎಲಿಮಿನೇಷನ್. ಹೌದು ಸರ್, ನಾವು ಹೊರಗೆ ಹಾಕೋಕ್ಕಿಂತ ಮೊದಲು ಇದು ಸ್ಟೋರ್ ಆಗುತ್ತೆ ನಮ್ಮ ಲಾರ್ಜ್ ಇಂಟೆಸ್ಟೈನಲ್ಲಿ. ಓಕೆ, ನೆಕ್ಸ್ಟ್, ಬಿಗಿನ್ ಎಟ್ ದಿ ಇಲಿಯೋಸೀಕಲ್ ಜಂಕ್ಷನ್. ಏನಂತ ಹೇಳ್ತೀವಿ? ಇಲಿಯೋಸೀಕಲ್ ಜಂಕ್ಷನ್ ಆ್ಯಂಡ್ ಎಂಡ್ ಎಟ್ ದಿ ಏನಲ್ ಕೆನಾಲ್. ಓಕೆ, ಸೊ ನಾವಿಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ ಸ್ಟಾರ್ಟ್ ಎಲ್ಲಾಗಿದೆ, ಇಲ್ಲಿ ಇಲಿಯೋಸೀಕಲ್ ಅಂದರೆ ನಮ್ಮ ಇಲಿಯಮ್ ಅಂದರೆ ಲಾಸ್ಟ್ ಪಾರ್ಟ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್ ಇರುತ್ತಲ್ಲ, ಸೊ ಅದು ಬಂದು ಅಟ್ಯಾಚ್ ಆಗ್ತಾ ಇದೆ ಈ ಪಾರ್ಟಿಗೆ. ಓಕೆ, ಸೊ ಈ ಪಾರ್ಟನ್ನು ನಾವು ಏನಂತ ಹೇಳ್ತೀವಿ? ಇಲಿಯೋಸೀಕಲ್ ಜಂಕ್ಷನ್ ಅಂತ ಹೇಳ್ತೀವಿ. ಓಕೆ, ಯಾಕಂದರೆ ಲಾಸ್ಟ್ ಪಾರ್ಟ್ ಈಸ್ ಇಲಿಯಮ್, ಸೊ ಫಸ್ಟ್ ಪಾರ್ಟ್ ಆಫ್ ದಿ ಲಾರ್ಜ್ ಇಂಟೆಸ್ಟೈನ್ ಇಸ್ ಸೀಕಮ್. ಸೊ ಇಲಿಯೋಸೀಕಲ್ ಜಂಕ್ಷನ್ ಅಂತ ನಾವು ಹೇಳ್ತೀವಿ. ಸ್ಟಾರ್ಟ್ ಇಲಿಯೋಸೀಕಲ್ ಜಂಕ್ಷನಲ್ಲಾಗುತ್ತೆ ಮತ್ತು ಎಂಡ್ ಎಲ್ಲಾಗುತ್ತೆ? ಎಟ್ ದಿ ಏನಸ್. ಓಕೆ, ಏನಸಲ್ಲಿ ಇದು ಏನಾಗುತ್ತೆ? ಎಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್, ಅನಾಟಮಿಕಲ್ ಡಿವಿಷನ್ ಆಫ್ ಲಾರ್ಜ್ ಇಂಟೆಸ್ಟೈನ್. ಓಕೆ, ಸೊ ಯಾವ್ಯಾವ ಡಿವಿಷನ್ಸ್ ಬರ್ತವೆ ಇದರೊಳಗಡೆ ಅಂತ ನೋಡಿದಾಗ ಸೀಕಮ್ ಬರುತ್ತೆ. ಓಕೆ, ಮತ್ತು ಅಸೆಂಡಿಂಗ್ ಕೊಲಾನ್ ಬರುತ್ತೆ, ಟ್ರಾನ್ಸ್ವರ್ಸ್ ಕೊಲಾನ್ ಬರುತ್ತೆ, ಡಿಸೆಂಡಿಂಗ್ ಕೊಲಾನ್ ಬರುತ್ತೆ, ಸಿಗ್ಮಾಯ್ಡ್ ಕೊಲಾನ್ ಬರುತ್ತೆ, ರೆಕ್ಟಮ್ ಆ್ಯಂಡ್ ಏನಸ್. ಸೊ ಇದು ಡಯಾಗ್ರಾಮಲ್ಲಿ ನೋಡಿದಾಗ, ಸೊ ಫಸ್ಟ್ ಪಾರ್ಟ್ ಆಫ್ ದಿ ಲಾರ್ಜ್ ಇಂಟೆಸ್ಟೈನ್ ಈಸ್ ಸೀಕಮ್ ಬರುತ್ತೆ. ಓಕೆ, ಸೊ ಸೀಕಮ್ ಪ್ಲೇಸಲ್ಲಿ ಇಲ್ಲೊಂದು ಸಣ್ಣದು ವರ್ಮಿಫಾರ್ಮ್ ಅಪೆಂಡಿಕ್ಸ್ ಇರುತ್ತೆ. ಓಕೆ, ಮತ್ತು ಅಸೆಂಡಿಂಗ್ ಕೊಲಾನ್. ಓಕೆ, ಮತ್ತು ಟ್ರಾನ್ಸ್ವರ್ಸ್ ಕೊಲಾನ್. ನೆಕ್ಸ್ಟ್ ಬರೋದು ಡಿಸೆಂಡಿಂಗ್ ಕೊಲಾನ್. ಮತ್ತಾಗಿದ್ಮೇಲೆ ಸಿಗ್ಮಾಯ್ಡ್ ಕೊಲಾನ್ ಬರುತ್ತೆ. ಇಷ್ಟೇನಿದೆ, ಇದು ಸಿಗ್ಮಾಯ್ಡ್ ಕೊಲಾನ್. ಅದಾಗಿದ್ಮೇಲೆ ರೆಕ್ಟಮ್ ಬರುತ್ತೆ, ಲಾಸ್ಟಲ್ಲಿ ಏನಸ್ ಇಲ್ಲಿ ಬರುತ್ತೆ. ಐ ಥಿಂಕ್ ನಿಮಗೆ ಯಾವ್ಯಾವ ಡಿವಿಷನ್ಸ್ ಇರ್ತವೆ ಅಂತ ಅರ್ಥ ಆಗಿರ್ಬೋದು. ಸೊ ಒನ್ ಬೈ ಒನ್ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಸೀಕಮ್ ಫಸ್ಟ್ ಏನಿದೆ? ಸೀಕಮ್ ಫಸ್ಟ್ ಪಾರ್ಟ್ ಆಫ್ ದಿ ಲಾರ್ಜ್ ಇಂಟೆಸ್ಟೈನ್. ಹೌದು ಸರ್, ಇದೇನಿದೆ, ಫಸ್ಟ್ ಪಾರ್ಟ್ ಆಫ್ ದಿ ಲಾರ್ಜ್ ಇಂಟೆಸ್ಟೈನ್ ಇದೆ. ಲೊಕೇಟೆಡ್ ಇನ್ ದಿ ರೈಟ್ ಇಲಿಯಕ್ ಫೋಸಾ. ಹೌದು ಸರ್, ಇದು ಎಲ್ಲಿದೆ? ರೈಟ್ ಇಲಿಯಕ್ ಫೋಸಾ ಅಲ್ಲಿ ಲೊಕೇಟೆಡ್ ಆಗಿದೆ. ನೆಕ್ಸ್ಟ್, ಅ ಪೌಚ್ ಲೈಕ್ ಸ್ಟ್ರಕ್ಚರ್ ದಟ್ ರಿಸೀವ್ ಫುಡ್ ಫ್ರಮ್ ಸ್ಮಾಲ್ ಇಂಟೆಸ್ಟೈನ್ ಥ್ರೂ ದಿ ಇಲಿಯೋಸೀಕಲ್ ವಾಲ್ವ್. ಹೌದು ಸರ್, ಇದೇ ಪ್ಲೇಸಲ್ಲಿ ಇಲಿಯೋಸೀಕಲ್ ಜಂಕ್ಷನ್ ಇರುತ್ತೆ ಅಲ್ಲ, ಸೊ ಇದೇ ಪ್ಲೇಸಲ್ಲಿ ಏನು ಮಾಡುತ್ತೆ? ಇದು ಸ್ಮಾಲ್ ಇಂಟೆಸ್ಟೈನಿಂದ ಫುಡನ್ನು ತಗೊಳ್ಳುತ್ತೆ. ಓಕೆ, ಥ್ರೂ ಇಲಿಯೋಸೀಕಲ್ ವಾಲ್ವ್ ಅಂದರೆ ಇಲ್ಲೊಂದು ಓಪನಿಂಗ್ ಇರುತ್ತೆ, ಇಲಿಯೋಸೀಕಲ್ ವಾಲ್ವ್ ಅಂತ ಇರುತ್ತೆ. ಓಕೆ, ನೆಕ್ಸ್ಟ್, ದಿ ವರ್ಮಿಫಾರ್ಮ್ ಅಪೆಂಡಿಕ್ಸ್, ಅ ವರ್ಮ್ ಲೈಕ್ ಸ್ಟ್ರಕ್ಚರ್, ಎಕ್ಸ್ಟೆನ್ಷನ್ 2 to 20 ಸೆಂಟಿಮೀಟರ್ ಎಕ್ಸ್ಟೆಂಡ್ ಫ್ರಮ್ ಸೀಕಮ್. ಹೌದು ಸರ್, ಏನಾಗ್ತಾ ಇದೆ ಇಲ್ಲಿ ನಾವು ನೋಡ್ಬೋದು, ವರ್ಮಿಫಾರ್ಮ್ ಅಪೆಂಡಿಕ್ಸ್ ಇಲ್ಲಿ ನಮಗೆ ನೋಡ್ತಾ ಇದೆ, ಸಣ್ಣದಿದೆ. ಓಕೆ, ಸೊ ಇದ್ರ ಲೆಂತ್ ಎಷ್ಟಿರ್ಬೋದು? 2 ಸೆಂಟಿಮೀಟರ್ ಟು 20 ಸೆಂಟಿಮೀಟರ್ನೂ ಇರ್ಬೋದು. ಎಲ್ಲಿ ಅಟ್ಯಾಚ್ ಇದೆ ಸರ್? ಇದು ನಮ್ಮ ಸೀಕಮಿಗೆ ಅಟ್ಯಾಚ್ ಇದೆ. ಓಕೆ, ನೆಕ್ಸ್ಟ್, ಸೊ ಫಂಕ್ಷನ್ ಏನು ಮಾಡುತ್ತೆ ನಮ್ಮ ಸೀಕಮ್ ಅಂದರೆ ಬಿಗಿನ್ ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಹೌಸಸ್ ಆಫ್ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ. ಹೌದು ಸರ್, ಏನಾಗುತ್ತೆ ಇಲ್ಲಿ? ಸ್ಟಾರ್ಟ್ ಆಗುತ್ತೆ, ಅಬ್ಸಾರ್ಪ್ಷನ್ ಆಫ್ ವಾಟರ್ ಸ್ಟಾರ್ಟ್ ಆಗುತ್ತೆ ನಮ್ಮ ಸೀಕಮಲ್ಲಿ. ಆ್ಯಂಡ್ ಇಲ್ಲಿ ಜಾಸ್ತಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಗಳು ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿ ಇರ್ತವೆ. ಓಕೆ, ನೆಕ್ಸ್ಟ್, ಅಪೆಂಡಿಕ್ಸ್. ಸೊ ಅಪೆಂಡಿಕ್ಸ್ ಏನಿದೆ? ಓಕೆ, ಅ ಸ್ಮಾಲ್ ಫಿಂಗರ್ ಲೈಕ್ ಎಕ್ಸ್ಟೆನ್ಷನ್ ಫ್ರಮ್ ದಿ ಸೀಕಮ್. ಹೌದು ಸರ್, ಸ್ಮಾಲ್ ಫಿಂಗರ್ ಲೈಕ್ ಎಕ್ಸ್ಟೆನ್ಷನ್ ಫ್ರಮ್ ದಿ ಸೀಕಮಿಂದ ಇದು ಹೊರಗೆ ಬರ್ತಾ ಇದೆ, ಎಕ್ಸ್ಟೆನ್ಷನ್ ಇದೆ. ಓಕೆ, ಕಂಟೈನ್ ಲಿಂಫಾಯ್ಡ್ ಟಿಶ್ಯೂ. ಏನಿದಿರುತ್ತೆ ಇದರಲ್ಲಿ? ಲಿಂಫಾಯ್ಡ್ ಟಿಶ್ಯೂಗಳಿರ್ತವೆ. ಓಕೆ, ಲಿಂಫಾಯ್ಡ್ ಅಂದರೆ ಏನು? ನಮ್ಮ ಇಮ್ಯೂನ್ ಪಾರ್ಟ್. ಓಕೆ, ನಮ್ಮ ಇಮ್ಯುನಿಟಿ ಇರುತ್ತಲ್ಲ ಅದ್ರ ಪಾರ್ಟ್ ಇಲ್ಲಿರುತ್ತೆ, ಅಂದರೆ ಇದು ಇಮ್ಯುನಿಟಿಯಲ್ಲಿ ಹೆಲ್ಪ್ ಇರುತ್ತೆ. ಓಕೆ, ಇಂಪಾರ್ಟೆಂಟ್ ಫಾರ್ ದಿ ಇಮ್ಯುನಿಟಿ. ಹೌದು ಸರ್, ಏನಿದೆ? ಲಿಂಫಾಯ್ಡ್ ಟಿಶ್ಯೂ ಇದೆ ಇದರಲ್ಲಿ, ಅದಕ್ಕೋಸ್ಕರ ಇಂಪಾರ್ಟೆಂಟ್ ಫಾರ್ ಇಮ್ಯುನಿಟಿ. ನೆಕ್ಸ್ಟ್, ಕ್ಲಿನಿಕಲ್ ಇಂಪಾರ್ಟೆನ್ಸ್. ಸೊ ಕ್ಲಿನಿಕಲ್ ಇಂಪಾರ್ಟೆನ್ಸ್ ಅಂದರೆ ನಿಮ್ಗೆ ಹಾಸ್ಪಿಟಲಲ್ಲಿ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ? ಅಪೆಂಡಿಸೈಟಿಸ್.
ಓಕೆ ಅಕರ್ಸ್ ವೆನ್ ಇಟ್ ಬಿಕಮ್ ಇನ್ಫ್ಲೇಡ್. ಸೊ ನಮ್ಮ ಅಪೆಂಡಿಕ್ಸ್ಗೆ ಇನ್ಫ್ಲಮೇಷನ್ ಆದಾಗ ಅಪೆಂಡಿಸೈಟಿಸ್ ಅಂತ ಒಂದು ಡಿಸೀಸ್ ಬರುತ್ತೆ ಡ್ಯೂ ಟು ದಿ ಇನ್ಫೆಕ್ಷನ್ ಆರ್ ಅಬ್ಸ್ಟ್ರಕ್ಷನ್. ಹೌದು ಸರ್, ಇದ್ರೊಳಗಡೆ ಇನ್ಫೆಕ್ಷನ್ ಆದಾಗ ಅಥವಾ ಅಬ್ಸ್ಟ್ರಕ್ಷನ್ ಆದಾಗ ಏನಾಗುತ್ತೆ, ಇಲ್ಲಿ ಅಪೆಂಡಿಸೈಟಿಸ್ ಆಗುತ್ತೆ. ಇದು ಕ್ಲಿನಿಕಲ್ಗೋಸ್ಕರ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಐ ಥಿಂಕ್ ನಿಮಗೆ ಅಪೆಂಡಿಕ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಬರೋದು ಕೊಲಾನ್, ಮೇನ್ ಪಾರ್ಟ್ ಆಫ್ ದಿ ಲಾರ್ಜ್ ಇಂಟೆಸ್ಟೈನ್. ಹೌದು ಸರ್, ಕೊಲಾನ್ ಹ್ಯಾಸ್ 4 ಸೆಗ್ಮೆಂಟ್ಸ್. ಓಕೆ, ಕೊಲಾನ್ ಹ್ಯಾಸ್ 4 ಸೆಕ್ಷನ್. ಸೊ ಏನೇನಿರುತ್ತೆ, ಅಸೆಂಡಿಂಗ್ ಕೊಲಾನ್, ಟ್ರಾನ್ಸ್ವರ್ಸ್ ಕೊಲಾನ್, ಡಿಸೆಂಡಿಂಗ್ ಕೊಲಾನ್ ಮತ್ತು ಸಿಗ್ಮಾಯ್ಡ್ ಕೊಲಾನ್. ಸೊ 4 ಪಾರ್ಟ್ಗಳಲ್ಲಿ ಬರ್ತವೆ. ಫಸ್ಟ್ ನಾವು ಅಸೆಂಡಿಂಗ್ ಕೊಲಾನ್ ನೋಡೋಣ. ಎಕ್ಸ್ಟೆಂಡ್ ಅಪ್ವರ್ಡ್ಸ್ ಫ್ರಮ್ ಸೀಕಮ್ ಟು ರೈಟ್ ಕೋಲಿಕ್ ಪ್ಲೆಕ್ಸರ್ ಅಥವಾ ಹೆಪ್ಯಾಟಿಕ್ ಪ್ಲೆಕ್ಸರ್ ಅಂತ ಹೇಳ್ತೀವಿ. ಓಕೆ, ಏನಾಗುತ್ತೆ, ಇದು ಎಕ್ಸ್ಟೆಂಡ್ ಆಗುತ್ತೆ ಅಪ್ವರ್ಡ್ಸ್. ಓಕೆ, ಎಕ್ಸ್ಟೆಂಡ್ ಆಗುತ್ತೆ ಅಪ್ವರ್ಡ್ಸ್ ಫ್ರಮ್ ಸೀಕಮಿಂದ ಮೇಲ್ಗಡೆ ಇದು ಎಕ್ಸ್ಟೆಂಡ್ ಆಗುತ್ತೆ ಟು ದಿ ರೈಟ್ ಕೋಲಿಕ್ ಆರ್ ಹೆಪ್ಯಾಟಿಕ್ ಪ್ಲೆಕ್ಸರ್ ಅಂತ ಹೇಳ್ತೀವಿ. ಸೊ ಈ ಪ್ಲೇಸನ್ನು ನಾವು ಹೆಪ್ಯಾಟಿಕ್ ಪ್ಲೆಕ್ಸರ್ ಅಂತ ಹೇಳ್ತೀವಿ. ಓಕೆ, ಈ ಪ್ಲೇಸನ್ನು ನಾವು ಏನಂತ ಹೇಳ್ತೀವಿ, ಹೆಪ್ಯಾಟಿಕ್ ಪ್ಲೆಕ್ಸರ್ ನಿಯರ್ ದಿ ಲಿವರ್. ಹೌದು ಸರ್, ಇಲ್ಲಿ ಏನಿರುತ್ತೆ, ನಮ್ಮ ಲಿವರ್ ಇರುತ್ತೆ ಅಲ್ಲ, ಹೆಪ್ಯಾಟಿಕ್ ಪ್ಲೆಕ್ಸರ್ ಇರುತ್ತೆ ಈ ಪ್ಲೇಸಲ್ಲಿ. ಓಕೆ, ಸೀಕಮಿಂದ ನಮ್ಮ ಹೆಪ್ಯಾಟಿಕ್ ಪ್ಲೆಕ್ಸರ್ ಕಡೆ ಇದು ಹೋಗ್ತಾ ಇದೆ. ನೆಕ್ಸ್ಟ್ ಇದರ ಫಂಕ್ಷನ್ ಏನಿದೆ ಅಂದರೆ ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್. ಹೌದು ಸರ್, ಇಲ್ಲಿ ಏನಾಗ್ತಾ ಇದೆ, ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಆಗ್ತಾ ಇದೆ. ನೆಕ್ಸ್ಟ್ ಟ್ರಾನ್ಸ್ವರ್ಸ್ ಕೊಲಾನ್. ಸೊ ಟ್ರಾನ್ಸ್ವರ್ಸ್ ಕೊಲಾನ್ ಏನಿದೆ, ಲಾಂಗೆಸ್ಟ್ ಸೆಕ್ಷನ್ ಆಫ್ ದಿ ಲಾರ್ಜ್ ಇಂಟೆಸ್ಟೈನ್. ಹೌದು ಸರ್, ಏನಿದೆ ಇದು ಲಾಂಗೆಸ್ಟ್ ಸೆಕ್ಷನ್ ಆಫ್ ದಿ ಲಾರ್ಜ್ ಇಂಟೆಸ್ಟೈನ್. ರನ್ನಿಂಗ್ ಹಾರಿಜಾಂಟಲಿ. ಹೇಗೆ ನಡೀತಾ ಇದೆ ಸರ್, ಇದು ಹಾರಿಜಾಂಟಲಿ ನಡೀತಾ ಇದೆ. ಓಕೆ, ಅಕ್ರಾಸ್ ಅಬ್ಡಾಮಿನ್. ಹೌದು ಸರ್, ಇದು ಅಬ್ಡಾಮಿನ್ನಲ್ಲಿ ಏನು ನಡೀತಾ ಇದೆ, ಹಾರಿಜಾಂಟಲ್ ನಡೀತಾ ಇದೆ. ಫ್ರಮ್ ಹೆಪ್ಯಾಟಿಕ್ ಪ್ಲೆಕ್ಸರ್ ಟು ಸ್ಪ್ಲೀನಿಕ್ ಪ್ಲೆಕ್ಸರ್. ಹೌದು ಸರ್, ನಾವಿಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ ಹೆಪ್ಯಾಟಿಕ್ ಪ್ಲೆಕ್ಸರಿಂದ ಸ್ಪ್ಲೀನಿಕ್ ಪ್ಲೆಕ್ಸರ್ ತನಕ ಇದು ಹಾರಿಜಾಂಟಲಿ ಹೋಗ್ತಾ ಇದೆ. ಓಕೆ, ನೆಕ್ಸ್ಟ್ ಸೊ ಟ್ರಾನ್ಸ್ವರ್ಸ್ ಕೊಲಾನ್ ಫಂಕ್ಷನ್ ಏನಿದೆ ಅಂತ ನಾವು ನೋಡಿದಾಗ ಕಂಟಿನ್ಯೂಸ್ ವಾಟರ್ ಅಬ್ಸಾರ್ಪ್ಷನ್ ಆ್ಯಂಡ್ ಮೂವ್ಸ್ ಫುಡ್ ವಿಯಾ ಪೆರಿಸ್ಟಾಲ್ಸಿಸ್. ಹೌದು ಸರ್, ಇದು ಏನು ಮಾಡುತ್ತೆ, ಫುಡ್ ಇದೆಯಲ್ಲ ಅದರಿಂದ ಕಂಟಿನ್ಯೂಸ್ ವಾಟರ್ ಆ್ಯಂಡ್ ಎಲೆಕ್ಟ್ರೋಲೈಟ್ ಅಬ್ಸರ್ವ್ ಮಾಡ್ತಾ ಇರುತ್ತೆ ಮತ್ತು ಆ ಫುಡನ್ನು ಮುಂದುಗಡೆ ಸೆಂಡ್ ಮಾಡುತ್ತೆ ಥ್ರೂ ದಿ ಪೆರಿಸ್ಟಾಲ್ಸಿಸ್. ಓಕೆ, ಪೆರಿಸ್ಟಾಲ್ಸಿಸ್ ಅಂದರೆ ವೇವ್ ಲೈಕ್ ಮೂಮೆಂಟ್ ಆಫ್ ದಿ ಫುಡ್. ಓಕೆ, ಏನಾಗುತ್ತೆ ಇಲ್ಲಿ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆದಾಗ ಸೊ ಫುಡ್ ಯಾವ ಥರ ಮುಂದುಗಡೆ ಹೋಗುತ್ತೆ. ಓಕೆ, ಸೊ ಆ ಮೂಮೆಂಟನ್ನು ನಾವು ಪೆರಿಸ್ಟಾಲ್ಸಿಸ್ ಮೂಮೆಂಟ್ ಅಂತ ಹೇಳ್ತೀವಿ. ಅಬ್ಸಾರ್ಪ್ಷನ್ ಮಾಡುತ್ತೆ, ಪೆರಿಸ್ಟಾಲ್ಸಿಸ್ ಮೂಮೆಂಟಿಂದ ಫುಡ್ ಇರುತ್ತಲ್ಲ, ಅಂದರೆ ಅದು ಡೈಜೆಸ್ಟೆಡ್ ಫುಡ್ ಇದೆ ಅಥವಾ ಅಬ್ಸಾರ್ವ್ ಆಗಿದೆ ಅಲ್ಲ, ಸೊ ವೇಸ್ಟ್ ಪ್ರಾಡಕ್ಟ್ ಅದು ಏನು ಹೋಗ್ತಾ ಇದೆಯಲ್ಲ ಅದನ್ನು ಇದು ಮುಂದುಗಡೆ ಪುಷ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಡಿಸೆಂಡಿಂಗ್ ಕೊಲಾನ್. ಓಕೆ, ಡಿಸೆಂಡಿಂಗ್ ಅಂದರೆ ಸೊ ಕೆಳಗೆ ಬರೋದು. ಓಕೆ, ರನ್ ಡೌನ್ವರ್ಡ್ಸ್. ಹೌದು ಸರ್, ಏನಾಗಿತ್ತು ಇದು, ರನ್ ಡೌನ್ವರ್ಡ್ಸ್. ಸೊ ಕೆಳಗಡೆ ಇದು ಬರ್ತಾ ಇದೆ ಆನ್ ಲೆಫ್ಟ್ ಸೈಡ್ ಆಫ್ ದಿ ಅಬ್ಡಾಮಿನ್. ಹೌದು ಸರ್, ಯಾವ ಸೈಡಲ್ಲಿದೆ ಇದು, ಲೆಫ್ಟ್ ಸೈಡಲ್ಲಿದೆ. ಇದು ಲೆಫ್ಟ್, ಇದು ರೈಟ್. ಓಕೆ, ಲೆಫ್ಟ್ ಸೈಡಲ್ಲಿ ಇದು ಕೆಳಗಡೆ ಬರ್ತಾ ಇದೆ. ಫ್ರಮ್ ಸ್ಪ್ಲೀನಿಕ್ ಪ್ಲೆಕ್ಸರ್ ಟು ದಿ ಸಿಗ್ಮಾಯ್ಡ್ ಕೊಲಾನ್. ಹೌದು ಸರ್, ಸೊ ಇಲ್ಲಿ ನಾವು ಡಯಾಗ್ರಾಮಲ್ಲಿ ನೋಡಿದಾಗ ಸೊ ಏನಾಗ್ತಾ ಇದೆ ಇಲ್ಲಿ, ಸ್ಪ್ಲೀನಿಕ್ ಪ್ಲೆಕ್ಸರಿಂದ ನಮ್ಮ ಸಿಗ್ಮಾಯ್ಡ್ ಕೊಲಾನ್. ಓಕೆ, ಸಿಗ್ಮಾಯ್ಡ್ ಕೊಲಾನ್ ತನಕ ಇದು ಕೆಳಗಡೆ ಬರ್ತಾ ಇದೆ. ಓಕೆ, ರನ್ ಡೌನ್ವರ್ಡ್ಸ್ ಇನ್ ದಿ ಲೆಫ್ಟ್ ಅಬ್ಡಾಮಿನ್. ಸೊ ಸ್ಪ್ಲೀನಿಕ್ ಪ್ಲೆಕ್ಸರಿಂದ ನಮ್ಮ ಸಿಗ್ಮಾಯ್ಡ್ ಕೊಲಾನ್ ಇರುತ್ತೆಲ್ಲ, ಸೊ ಅಲ್ಲಿ ತನಕ ಇದು ಬರುತ್ತೆ. ಓಕೆ, ಸಿಗ್ಮಾಯ್ಡ್ ಕೊಲಾನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಫಂಕ್ಷನ್ ಏನಿದೆ ನಮ್ಮ ಡಿಸೆಂಡಿಂಗ್ ಕೊಲಾನ್ ಅಂದರೆ ಸ್ಟೋರ್ ಫೀಸಸ್ ಬಿಫೋರ್ ಎಲಿಮಿನೇಷನ್. ಹೌದು ಸರ್, ಇಲ್ಲಿ ಏನಾಗುತ್ತೆ, ಸ್ಟೋರ್ ಫೀಸಸ್ ಅಂದರೆ ವೇಸ್ಟ್ ಪ್ರಾಡಕ್ಟ್ ಅದು ಏನಿದೆ ಅಲ್ಲ, ಸೊ ಇಲ್ಲಿ ಏನಾಗುತ್ತೆ, ಸ್ಟೋರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಸಿಗ್ಮಾಯ್ಡ್ ಕೊಲಾನ್. ಸೊ ಸಿಗ್ಮಾಯ್ಡ್ ಕೊಲಾನ್ ಏನು ಫಂಕ್ಷನ್ ಮಾಡುತ್ತೆ, ಅದ್ರ ಸ್ಟ್ರಕ್ಚರ್ ಹೇಗಿದೆ ಅಂದರೆ ಎಸ್ ಸೇಪ್ ಸೆಕ್ಷನ್. ಸೊ ಯಾವ ಶೇಪಲ್ಲಿ ಬರುತ್ತೆ ಇದು, ಸ್ವಲ್ಪ ಎಸ್ ಸೇಪ್ ಸೆಕ್ಷನ್ನಲ್ಲಿದು ಬರುತ್ತೆ. ದಟ್ ಕನೆಕ್ಟ್ ಟು ದಿ ರೆಕ್ಟಮ್. ಹೌದು ಸರ್, ಇದು ಏನು ಮಾಡ್ತಾ ಇದೆ, ನಮ್ಮ ರೆಕ್ಟಮ್ ಇದೆಲ್ಲ ಈ ಪ್ಲೇಸಲ್ಲಿ. ಓಕೆ, ಸೊ ಅದು ನಮ್ಮ ರೆಕ್ಟಮಿಗೆ ಕನೆಕ್ಟ್ ಆಗುತ್ತೆ. ಸೊ ಫಂಕ್ಷನ್ ಏನು ಮಾಡುತ್ತೆ ಇದು ಅಂತ ಕೇಳಿದಾಗ ಸ್ಟೋರ್ ಸಾಲಿಡ್ ವೇಸ್ಟ್ ಅಂಟಿಲ್ ಇಟ್ ಈಸ್ ಎಕ್ಸ್ಪೆಲ್ಡ್. ಹೌದು ಸರ್, ಇದು ಏನು ಮಾಡುತ್ತೆ, ವೇಸ್ಟ್ ಪ್ರಾಡಕ್ಟನ್ನು ಸ್ಟೋರ್ ಮಾಡುತ್ತೆ ಅಂಟಿಲ್ ಇಟ್ ಈಸ್ ಎಕ್ಸ್ಪೆಲ್ಡ್. ಅಂದರೆ ಹೊರಗೆ ಹಾಕೋತನ ವೇಸ್ಟ್ ಪ್ರಾಡಕ್ಟ್ ನಾವು ಹೊರಗಡೆ ಹಾಕೋತನ ಇದು ಏನು ಮಾಡುತ್ತೆ, ಸ್ಟೋರ್ ಮಾಡುತ್ತೆ. ಐ ಥಿಂಕ್ ನಿಮಗೆ ಅಸೆಂಡಿಂಗ್ ಕೊಲಾನ್, ಟ್ರಾನ್ಸ್ವರ್ಸ್ ಕೊಲಾನ್, ಡಿಸೆಂಡಿಂಗ್ ಕೊಲಾನ್ ಮತ್ತು ನೆಕ್ಸ್ಟ್ ನಾವು ನೋಡೋಣ ಸಿಗ್ಮಾಯ್ಡ್ ಕೊಲಾನ್. ಐ ಥಿಂಕ್ ನಿಮಗೆ ಸಿಗ್ಮಾಯ್ಡ್ ಕೊಲಾನ್ ಕೂಡ ಅರ್ಥ ಆಗಿರ್ಬೋದು. ಸಿಗ್ಮಾಯ್ಡ್ ಕೊಲಾನು ನಾವು ಜಸ್ಟ್ ನೋಡಿದ್ದೀವಿ. ಓಕೆ, ನೆಕ್ಸ್ಟ್ ರೆಕ್ಟಮ್. ಸೊ ರೆಕ್ಟಮ್ ಏನಿದೆ ಅಂತ ನಾವು ನೋಡಿದಾಗ ಫೈನಲ್ ಪಾರ್ಟ್ ಆಫ್ ದಿ ಲಾರ್ಜ್ ಇಂಟೆಸ್ಟೈನ್. ಹೌದು ಸರ್, ಏನಿದೆ ಇದು ಫೈನಲ್ ಪಾರ್ಟ್ ಆಫ್ ದಿ ಲಾರ್ಜ್ ಇಂಟೆಸ್ಟೈನ್. ಅಬೌಟ್ 13
ಸೆಂಟಿಮೀಟರ್ ಲಾಂಗ್. ಎಷ್ಟಿದೆ? 13 ಸೆಂಟಿಮೀಟರ್ ಲಾಂಗ್ ಇರುತ್ತೆ. ಸ್ಟೋರ್ ಫೀಸಸ್ ಬಿಫೋರ್ ಡಿಫಿಕೇಶನ್. ಹೌದು ಸರ್, ಇದು ಏನು ಮಾಡುತ್ತೆ? ಇದು ಕೂಡ ವೇಸ್ಟ್ ಪ್ರಾಡಕ್ಟನ್ನು ಸ್ಟೋರ್ ಮಾಡುತ್ತೆ. ಓಕೆ. ಬಿಗಿನ್ ಎಟ್ S3 ವರ್ಟಿಬ್ರಾ. ಹೌದು ಸರ್, S3 ವರ್ಟಿಬ್ರಾ ಅಂದರೆ ಬೆನ್ನು ಮೂಳೆಯಲ್ಲಿ S3 ವರ್ಟಿಬ್ರಾ ಇರುತ್ತೆ ಅಲ್ಲ, ಅಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಎಕ್ಸ್ಟೆಂಡ್ ಟು ದಿ ಏನಲ್ ಕೆನಾಲ್. ಎಲ್ಲಿಂದ ತನಕ ಬರುತ್ತೆ? ಫುಲ್ ಇದು ಏನಲ್ ಕೆನಾಲ್ ತನಕ ಇದು ಬರುತ್ತೆ. ಓಕೆ. ನೆಕ್ಸ್ಟ್ ರಿಲೇಷನ್ ಆಫ್ ರೆಕ್ಟಮ್. ರಿಲೇಷನ್ ಆಫ್ ರೆಕ್ಟಮ್ ಅಂದರೆ ರೆಕ್ಟಮ್ ಹಿಂದ್ಗಡೆ ಮುಂದ್ಗಡೆ ಅಪ್ಪರ್ ಪಾರ್ಟಲ್ಲಿ ಏನಿರುತ್ತೆ ಅಂತ ನಾವು ನೋಡೋಣ. ಇನ್ನು ಮೇಲ್ಸ್. ಓಕೆ. ಮೇಲ್ಸಲ್ಲಿ ಅಪ್ಪರ್ ಪಾರ್ಟ್, ರೆಕ್ಟಮ್ ಅಪ್ಪರ್ ಪಾರ್ಟ್ ಇರುತ್ತೆ ಅಲ್ಲ, ಇನ್ ಕಾಂಟ್ಯಾಕ್ಟ್ ವಿತ್ ರೆಟ್ರೋವೆಸಿಕಲ್ ಪೌಚ್. ಓಕೆ. ಏನಿರುತ್ತೆ? ಇದು ರೆಟ್ರೋವೆಸಿಕಲ್ ಪೌಚ್ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ. ನೆನಪಿಟ್ಕೋಬೇಕು. ಕಂಟೇನ್ ಇಂಟೆಸ್ಟೈನ್ ಆ್ಯಂಡ್ ಸಿಗ್ಮಾಯ್ಡ್ ಕೊಲಾನ್. ಓಕೆ. ನೆಕ್ಸ್ಟ್ ಲೋವರ್ ಪಾರ್ಟ್. ಸೊ ಲೋವರ್ ಪಾರ್ಟ್ ಏನಿರುತ್ತೆ? ಇನ್ ಕಾಂಟ್ಯಾಕ್ಟ್ ವಿತ್ ಬ್ಲಾಡರ್ ಜೊತೆ ಕಾಂಟ್ಯಾಕ್ಟಲ್ಲಿರುತ್ತೆ. ಪ್ರೋಸ್ಟೇಟ್ ಜೊತೆ ಕಾಂಟ್ಯಾಕ್ಟಲ್ಲಿರುತ್ತೆ. ಸೆಮೈನಲ್ ವೆಸಿಕಲ್ಸ್ ಜೊತೆ ಇದು ಕಾಂಟ್ಯಾಕ್ಟಲ್ಲಿರುತ್ತೆ. ನೆಕ್ಸ್ಟ್ ಫೀಮೇಲ್ಸಲ್ಲಿ. ಓಕೆ. ಸೊ ಫೀಮೇಲ್ಸಲ್ಲಿ ಅದರ ರಿಲೇಷನ್ ಏನಿದೆ? ಅಪ್ಪರ್ ಪಾರ್ಟ್. ಓಕೆ. ರಿಲೇಟೆಡ್ ಟು ದಿ ರೆಕ್ಟೋ ಯೂಟರೈನ್ ಪೌಚ್. ಓಕೆ. ಇಲ್ಲೇನು ಬರುತ್ತೆ? ರೆಕ್ಟೋ ಯೂಟರೈನ್ ಪೌಚ್. ಯಾಕಂದರೆ ಫೀಮೇಲ್ ಹತ್ರ ಯೂಟ್ರಸ್ ಇರುತ್ತಲ್ಲ, ರೆಟ್ರೋ ಯೂಟರೈನ್ ಪೌಚ್ ಇರುತ್ತೆ. ಕಂಟೇನ್ ಇಂಟೆಸ್ಟೈನ್ ಆ್ಯಂಡ್ ಸಿಗ್ಮಾಯ್ಲ್ ಕಾಲೋನ್. ಹೌದು ಸರ್, ಸೇಮ್ ಇರುತ್ತೆ ಮೇಲ್ಗಡೆ ಕೂಡ. ಸೊ ಇಲ್ಲಿ ಇದನ್ನು ಹೆಸರಷ್ಟೇ ಚೇಂಜ್ ಇದೆ. ಓಕೆ. ಇಲ್ಲಿ ಮೇಲ್ಗಡೆ ಏನಿತ್ತು? ರೆಕ್ಟೋ ವೆಸಿಕಲ್ ಪೌಚ್ ಇತ್ತು, ಕೆಳಗಡೆ ರೆಕ್ಟೋ ವಜೈನಲ್ ಪೌಚ್ ಇರುತ್ತೆ. ಓಕೆ. ನೆಕ್ಸ್ಟ್ ಲೋವರ್ ಪಾರ್ಟ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಪೋಸ್ಟೀರಿಯರ್ ವಜೈನಲ್ ವಾಲ್. ಹೌದು ಸರ್, ಪೋಸ್ಟೀರಿಯರ್ ವಜೈನಲ್ ವಾಲ್ ಜೊತೆ ಇದು ಕಾಂಟ್ಯಾಕ್ಟಲ್ಲಿರುತ್ತೆ ಲೋವರ್ ಪಾರ್ಟ್ ಇನ್ ಫೀಮೇಲ್. ಓಕೆ. ಸೊ ಇದು ರೆಟ್ರೋವೆಸಿಕಲ್ ಪೌಚ್ ಅಂದರೆ ಇಟ್ ಈಸ್ ದ ಸ್ಪೇಸ್ ಬಿಟ್ವೀನ್ ಬ್ಲಾಡರ್ ಆ್ಯಂಡ್ ರೆಕ್ಟಮ್. ಓಕೆ. ಸೊ ಫೀಮೇಲ್ಸಲ್ಲಿ ರೆಕ್ಟೋ ಯೂಟರೈನ್ ಪೌಚ್ ಅಂದರೆ ಸ್ಪೇಸ್ ಬಿಟ್ವೀನ್ ರೆಕ್ಟಮ್ ಆ್ಯಂಡ್ ಯೂಟ್ರಸ್. ನೆಕ್ಸ್ಟ್ ಏನಲ್ ಕೆನಾಲ್. ಸೊ ಏನಲ್ ಕೆನಾಲ್ ಏನಿದೆ? 4 ಸೆಂಟಿಮೀಟರ್ ಲಾಂಗ್ ಇರುತ್ತೆ ಇದು. ಓಕೆ. ಎಕ್ಸ್ಟೆಂಡ್ ಫ್ರಮ್ ರೆಕ್ಟಮ್ ಟು ಏನಸ್. ಹೌದು ಸರ್, ರೆಕ್ಟಮಿಂದ ಏನಸ್ ತನಕ ಸ್ವಲ್ಪ ಪ್ಲೇಸ್ ಇರುತ್ತಲ್ಲ, ಅದನ್ನು ನಾವು ಏನಲ್ ಕೆನಾಲ್ ಅಂತ ಹೇಳ್ತೀವಿ. ಓಕೆ. ಸರೌಂಡೆಡ್ ಬೈ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸ್ಪಿಂಕ್ಚರ್. ಹೌದು ಸರ್, ಇಲ್ಲೂ ಕೂಡ ಸ್ಪಿಂಕ್ಚರ್ಸ್ ಇರ್ತವೆ. ಇಂಟರ್ನಲ್ ಸ್ಪಿಂಕ್ಚರ್ಸ್, ಎಕ್ಸ್ಟರ್ನಲ್ ಸ್ಪಿಂಕ್ಚರ್ಸ್ ಇರ್ತವೆ. ವಿಚ್ ಕಂಟ್ರೋಲ್ ಡೆಫಿಕೇಶನ್. ಹೌದು ಸರ್, ಅದೇ ಕಂಟ್ರೋಲ್ ಮಾಡುತ್ತೆ. ನಮ್ಮ ಡೆಫಿಕೇಶನ್ ಇರುತ್ತೆ ಅಲ್ಲ, ಅದನ್ನು ಕಂಟ್ರೋಲ್ ಯಾರು ಮಾಡ್ತಾರೆ? ಸ್ಪಿಂಕ್ಚರ್ಸ್ ಆಫ್ ದಿ ಏನಲ್ ಕೆನಾಲ್. ಓಕೆ. ನೆಕ್ಸ್ಟ್ ಫಂಕ್ಷನ್ ಏನಿರುತ್ತೆ? ಎಕ್ಸ್ಪೆಲ್ ಫೀಸಸ್ ಡ್ಯೂರಿಂಗ್ ಬೋವೆಲ್ ಮೂಮೆಂಟ್. ಹೌದು ಸರ್, ಇದು ಏನು ಮಾಡುತ್ತೆ? ವೇಸ್ಟ್ ಪ್ರಾಡಕ್ಟನ್ನು ಹೊರಗೆ ಹಾಕೋ ಕೆಲಸ ಮಾಡುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋಣ ಸ್ಪಿಂಕ್ಚರ್ಸ್ ಆಫ್ ಏನಲ್ ಕೆನಾಲ್. ಓಕೆ. ಸೊ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸ್ಪಿಂಕ್ಚರ್ ಇರುತ್ತೆ ಅಂತ ನಮಗೆ ಗೊತ್ತು. ಫಸ್ಟ್ ನಾವು ನೋಡೋಣ ಇಂಟರ್ನಲ್ ಸ್ಪಿಂಕ್ಚರ್. ಸೊ ನಾವು ಇಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ, ಸೊ ಇಲ್ಲಿ ನಮಗೆ 2 ಸ್ಪಿಂಕ್ಚರ್ಸ್ಗಳು ಕಾಣ್ತಾ ಇದ್ದಾವೆ, ಇಂಟರ್ನಲ್, ಎಕ್ಸ್ಟರ್ನಲ್. ಓಕೆ. ಸೊ ಇಂಟರ್ನಲ್ ಅಂದರೆ ಸೊ ನಮ್ಗೆ ಈ ಪ್ಲೇಸಲ್ಲಿ ಕಾಣಿಸ್ತಾ ಇದೆಯಲ್ಲ, ಒಳಗಡೆ ಪಾರ್ಟ್ ಇಂಟರ್ನಲ್. ಅದನ್ನು ಬಿಟ್ಟು ಇಲ್ಲಿ ಹೊರಗಡೆ ನಮಗೆ ಇದೆಲ್ಲ ಕಾಣಿಸ್ತಾ ಇದೆಯಲ್ಲ. ಓಕೆ. ಸೊ ಈ ಥರ ಅಂತ ತಿಳ್ಕೊಬೋದು. ಸೊ ಇದು ಹೊರಗಡೆ ಇರೋದು ಎಕ್ಸ್ಟರ್ನಲ್ ಸ್ಪಿಂಕ್ಚರ್, ಒಳಗಡೆ ಇರೋದು ಇಂಟರ್ನಲ್ ಸ್ಪಿಂಕ್ಚರ್. ಹೊರಗಡೆ ಇರೋದು ಎಕ್ಸ್ಟರ್ನಲ್ ಸ್ಪಿಂಕ್ಚರ್, ಒಳಗಡೆ ಇರೋದು ಇಂಟರ್ನಲ್ ಸ್ಪಿಂಕ್ಚರ್. ಸೊ ಇಂಟರ್ನಲ್ ಏನಲ್ ಸ್ಪಿಂಕ್ಚರ್ ಇನ್ವಾಲಂಟರಿ ಸ್ಮೂತ್ ಮಸಲ್. ಇದೇನಿರುತ್ತೆ? ಇನ್ವಾಲಂಟರಿ ಇರುತ್ತೆ. ಓಕೆ. ಇನ್ವಾಲಂಟರಿ ಸ್ಮೂತ್ ಮಸಲ್ ಕಂಟ್ರೋಲ್ಡ್ ಬೈ ದಿ ಆಟೋನೋಮಿಕ್ ನರ್ವಸ್ ಸಿಸ್ಟಮ್. ಯಾರು ನರ್ವಸ್ ಸಿಸ್ಟಮ್ ಕಂಟ್ರೋಲ್ ಮಾಡುತ್ತೆ? ಆಟೋನೋಮಿಕ್ ನರ್ವಸ್ ಸಿಸ್ಟಮ್. ನೆಕ್ಸ್ಟ್ ಎಕ್ಸ್ಟರ್ನಲ್ ಏನಲ್ ಸ್ಪಿಂಕ್ಚರ್ ವಾಲಂಟರಿ ಸ್ಕೆಲಿಟಲ್ ಮಸಲ್. ಹೌದು ಸರ್, ಇದೇನಿರುತ್ತೆ? ವಾಲಂಟರಿ ಅಂದರೆ ನಮ್ಮ ಕಂಟ್ರೋಲಲ್ಲಿರುತ್ತೆ. ಅದಕ್ಕೋಸ್ಕರ ನಮ್ಗೆ ನಾವು ಹೋಗಿ ವಾಶ್ರೂಮ್ ಒಳಗಡೆ ಹೋಗ್ತೀವಿ ಅಥವಾ ಟಾಯ್ಲೆಟ್ ಒಳಗಡೆ ಹೋದಾಗಷ್ಟೇ ನಾವು ರಿಲೀಸ್ ಮಾಡ್ಬೋದು. ಓಕೆ. ಅಂದರೆ ವಾಲಂಟರಿ ಮಸಲ್ ಇದೆ. ನೆಕ್ಸ್ಟ್ ಕಂಟ್ರೋಲ್ಡ್ ಬೈ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್. ಹೌದು ಸರ್, ಇದು ಯಾರು ಕಂಟ್ರೋಲ್ ಮಾಡ್ತಾರೆ? ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್ ಮಾಡುತ್ತೆ. ಓಕೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಲಾರ್ಜ್ ಇಂಟೆಸ್ಟೈನ್. ಸ್ಟ್ರಕ್ಚರ್ ಆಫ್ ಲಾರ್ಜ್ ಇಂಟೆಸ್ಟೈನ್ ಅಂದರೆ ಅದ್ರ ಒಳಗಡೆ ಸ್ವಲ್ಪ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಕೂಡ ಹೇಳ್ಬೋದು ನಾವು. ಯಾವ ಥರ ಇರುತ್ತೆ ಅಂತ ನೋಡೋಣ. ಫಸ್ಟ್ ಟಿನಿಯಾ ಕೊಲೈ. ಓಕೆ. ಏನಿರುತ್ತೆ? ಟಿನಿಯಾ ಕೊಲೈ 3 ಬ್ಯಾಂಡ್ ಆಫ್ ಸ್ಮೂತ್ ಮಸಲ್ ಅಲಾಂಗ್ ದಿ ಕೊಲಾನ್. ಹೌದು ಸರ್, ನಮಗೆ ಏನು ಕಾಣಿಸ್ತಾ ಇದೆ ಇಲ್ಲಿ? ಬ್ಯಾಂಡ್ ಆಫ್ ಸ್ಮೂತ್ ಮಸಲ್. ಓಕೆ. ಸೊ ಇಲ್ಲಿ ಡಯಾಗ್ರಾಮಲ್ಲಿ ನಾವು ನೋಡಿದಾಗ ವೈಟ್ ಪಾರ್ಟ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದು ಏನಿದೆ?
ಸ್ಮೂದ್ ಮಸಲ್ ಇದೆ. ಓಕೆ, ಸೊ ಇದು ಏನಿದೆ ಅಲ್ಲ ಮಿಡಲಲ್ಲಿ ಇದೇನಿದೆ ಸ್ಮೂದ್ ಮಸಲ್ ಇದೆ. ಆ ಮಸಲನ್ನು ಏನಂತ ಹೇಳ್ತೀವಿ ನಾವು ಟೀನಿಯಾ ಕೊಲಾಯ್ ಅಂತ ಹೇಳ್ತೀವಿ. ಓಕೆ, ಅಲಾಂಗ್ ದಿ ಕೊಲಾನ್ ದಟ್ ಏಡ್ ಇನ್ ಪೆರಿಸ್ಟಾಲ್ಸಿಸ್ ಆ್ಯಂಡ್ ಕ್ರಿಯೇಟ್ ಸೆಗ್ಮೆಂಟೇಷನ್. ಹೌದು ಸರ್, ಇದು ಏನು ಮಾಡುತ್ತೆ, ಸೆಗ್ಮೆಂಟೇಷನನ್ನು ಕ್ರಿಯೇಟ್ ಮಾಡುತ್ತೆ. ಓಕೆ, ಮತ್ತು ಪೆರಿಸ್ಟಾಲ್ಸಿಸ್ ಮೂಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಹಸ್ಟ್ರಾ. ಓಕೆ, ಹಸ್ಟ್ರಾ ಪೌಚ್ ಲೈಕ್ ಸೆಗ್ಮೆಂಟ್ ಏನಾಗ್ತಾಯಿದೆ ಇಲ್ಲಿ ಸೆಗ್ಮೆಂಟ್ ಮಾಡಿದೆ ಅಲ್ಲ ನಮ್ಮ ಟೀನಿಯಾ ಕೊಲಾಯ್ ಏನು ಮಾಡಿದೆ ಸೆಗ್ಮೆಂಟ್ ಮಾಡಿದೆ. ಆ ಸೆಗ್ಮೆಂಟ್ಗಳನ್ನು ನಾವು ಹಸ್ಟ್ರಾ ಅಂತ ಹೇಳ್ತೀವಿ. ಓಕೆ, ಪೌಚ್ ಲೈಕ್ ಸೆಗ್ಮೆಂಟ್ ಫಾರ್ಮ್ಡ್ ಬೈ ದಿ ಕಾಂಟ್ರಾಕ್ಷನ್ ಆಫ್ ಟೀನಿಯಾ ಕೊಲಾಯ್ ಗಿವಿಂಗ್ ದಿ ಕೊಲಾನ್ ಇಟ್ಸ್ ವ್ರಿಂಕಲ್ಡ್ ಅಪಿಯರೆನ್ಸ್. ಹೌದು ಸರ್. ಓಕೆ, ಸೊ ಇದು ಏನಿದೆ ನಮ್ಮ ಟೀನಿಯಾ ಕೊಲಾಯ್ ಸ್ಮೂದ್ ಮಸಲ್ ಇದೆ. ಓಕೆ, ಸೊ ಅದು ಸ್ಮೂದ್ ಮಸಲ್ ಕಾಂಟ್ರಾಕ್ಟ್ ಆಗುತ್ತೆ ಅಲ್ಲ, ಸೊ ಕಾಂಟ್ರಾಕ್ಟ್ ಆದಾಗ ನಮಗೆ ಈ ಥರ ಇಲ್ಲಿ ಕಾಣಿಸ್ತಾ ಇದ್ದಾವೆ. ಓಕೆ, ಸೊ ಇವು ಕಾಣಿಸ್ತಾ ಇದ್ದಾವೆಲ್ಲ, ಇವು ಏನಿದ್ದಾವೆ ಇವೇ ಹಸ್ಟ್ರಾ ಆಫ್ ದಿ ಕಾಲಾನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಗಿವಿಂಗ್ ದಿ ಕಾಲಾನ್ ಇಟ್ಸ್ ವ್ರಿಂಕಲ್ಡ್ ಅಪಿಯರೆನ್ಸ್. ಹೌದು ಸರ್, ಆ ವ್ರಿಂಕಲ್ಡ್ ಅಪಿಯರೆನ್ಸ್ ಯಾಕೆ ಕಾಣಿಸ್ತಾ ಇದ್ದಾವೆ, ಇಲ್ಲಿ ಹಸ್ಟ್ರಾ ಇದ್ದಾವೆ. ಓಕೆ, ನೆಕ್ಸ್ಟ್ ಎಪಿಪ್ಲೋಯಿಕ್ ಅಪೆಂಡೇಜಸ್. ನೆಕ್ಸ್ಟ್ ಏನಿದೆ ಎಪಿಪ್ಲೋಯಿಕ್ ಅಟೆಂಜೆಸಸ್ ಸ್ಮಾಲ್ ಫ್ಯಾಟ್ ಫಿಲ್ಡ್ ಸ್ಯಾಕ್. ಏನಿದ್ದಾವೆ ಸರ್, ಚಿಕ್ಕವಿದ್ದಾವೆ, ಸ್ಮಾಲ್ ಇದ್ದಾವೆ, ಫ್ಯಾಟ್ ಫಿಲ್ಡ್ ಸ್ಯಾಕ್ ಇದ್ದಾವೆ ಆಫ್ ವಿಸರಲ್ ಪೆರಿಟೋನಿಯಂ. ಓಕೆ, ವಿಸರಲ್ ಪೆರಿಟೋನಿಯಂ ಅಂದರೆ ಇನ್ನರ್ ಪೆರಿಟೋನಿಯಂ ಅಟ್ಯಾಚ್ಡ್ ಟು ದಿ ಟೀನಿಯಾ ಕೊಲಾಯ್. ಹೌದು ಸರ್, ಟೀನಿಯಾ ಕೊಲಾಯ್ ಅಂದರೆ ಮಸಲ್ ಇದೆಯಲ್ಲ ಆ ಮಸಲಿಗೆ ಇಲ್ಲಿ ಅಟ್ಯಾಚ್ ಇದ್ದಾವೆ. ಓಕೆ, ಸೊ ಮಸಲ್ ಇಲ್ಲಿರುತ್ತೆ, ಇಲ್ಲಿರುತ್ತೆ ಮಸಲ್. ಓಕೆ, ಇದೇನಿದೆ ಮಸಲ್ ಇದೆ ಸರ್. ಆ ಮಸಲಲ್ಲಿ ನಮಗೆ ಸಣ್ಣ ಸಣ್ಣ ಇಲ್ಲಿ ಫ್ಯಾಟ್ ಫಿಲ್ಡ್ ಪೌಚಸ್ ಕಾಣ್ಬೋದು. ಸೊ ಇವೇನಿದ್ದಾವೆ ಇವೇ ನಮ್ಮ ಎಪಿಪ್ಲೋಯಿಕ್ ಅಪೆಂಡೇಜಸ್ ಇದ್ದಾವೆ. ಓಕೆ, ಸೊ ನಾವು ಇಲ್ಲಿ ನೋಡ್ಬೋದು ಏನಿದ್ದಾವೆ ಫ್ಯಾಟ್ ಫಿಲ್ಡ್ ಸ್ಯಾಕ್ ಆಫ್ ದಿ ವಿಸರಲ್ ಪೆರಿಟೋನಿಯಂ ಅಟ್ಯಾಚ್ ಟು ದಿ ಟೀನಿಯಾ ಕೊಲಾಯ್ ಏನಿದ್ದಾವೆ ಎಪಿಪ್ಲೋಯಿಕ್ ಅಪೆಂಡೇಜಸ್. ನೆಕ್ಸ್ಟ್ ಫಿಸಿಯಾಲಜಿ ಆಫ್ ಲಾರ್ಜ್ ಇಂಟೆಸ್ಟೈನ್. ಲಾರ್ಜ್ ಇಂಟೆಸ್ಟೈನ್ ಕೆಲಸ ಏನು ಮಾಡುತ್ತೆ ಸರ್ ಅಂದರೆ ವಾಟರ್ ಆ್ಯಂಡ್ ಎಲೆಕ್ಟ್ರೋಲೈಟ್ ಅಬ್ಸಾರ್ಪ್ಷನ್. ಏನು ಮಾಡುತ್ತೆ, ವಾಟರ್ ಆ್ಯಂಡ್ ಎಲೆಕ್ಟ್ರೋಲೈಟ್ ಅಬ್ಸಾರ್ಪ್ಷನ್. ಅಬೌಟ್ 1.5 ಲೀಟರ್ ಆಫ್ ವಾಟರ್ ಈಸ್ ಅಬ್ಸಾರ್ಬ್ಡ್ ಡೈಲಿ. ಹೌದು ಸರ್, 1.5 ಲೀಟರ್ಸ್ ಆಫ್ ಅಬ್ಸಾರ್ಪ್ಷನ್ ಆಗುತ್ತೆ ವಾಟರ್ ಆ್ಯಂಡ್ ಎಲೆಕ್ಟ್ರೋಲೈಟ್ ಡೈಲಿ. ಎಲೆಕ್ಟ್ರೋಲೈಟ್ ಲೈಕ್ ಸೋಡಿಯಂ ಕ್ಲೋರೈಡ್ ಆರ್ ಅಬ್ಸಾರ್ಬ್. ಹೌದು ಸರ್, ಸೊ ಇವು ಸೋಡಿಯಂ ಕ್ಲೋರೈಡ್ ಕೂಡ ಇಲ್ಲೇ ಅಬ್ಸಾರ್ಬ್ ಆಗ್ತವೆ. ನೆಕ್ಸ್ಟ್ ಫಾರ್ಮೇಷನ್ ಆಫ್ ಫೀಸಸ್. ಹೌದು ಸರ್, ಇದೇ ಪ್ಲೇಸಲ್ಲಿ ಏನಾಗ್ತಾ ಇದೆ ಅದು ಆಲ್ರೆಡಿ ಡೈಜೆಸ್ಟೆಡ್ ಫುಡ್ ಇದೆ, ಅಬ್ಸಾರ್ಬ್ಡ್ ಫುಡ್ ಇದೆ ಅಲ್ಲ, ಸೊ ಅದು ಎಕ್ಸೆಸಿವ್ ಫುಡ್ ಬರುತ್ತಿಲ್ಲ, ಅದರೊಳಗಡೆ ವಾಟರ್ ಜಾಸ್ತಿ ಇರುತ್ತೆ. ಸೊ ವಾಟರನ್ನು ಅಬ್ಸಾರ್ಬ್ ಮಾಡಿ ಫಾರ್ಮೇಷನ್ ಆಫ್ ಫೀಸಸ್ ಮಾಡುತ್ತೆ. ಓಕೆ, ಅನ್ಡೈಜೆಸ್ಟೆಡ್ ಮೆಟೀರಿಯಲ್ ಬ್ಯಾಕ್ಟೀರಿಯಾ ಮ್ಯೂಕಸ್ ಫಾರ್ಮ್ ಸಾಲಿಡ್ ಫೀಸಸ್. ಹೌದು ಸರ್, ಏನಾಗ್ತಾ ಇದೆ ಇಲ್ಲಿ ಸಾಲಿಡ್ ಫೀಸಸಲ್ಲಿ ಕನ್ವರ್ಟ್ ಆಗ್ತಾ ಇದೆ. ಓಕೆ, ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಾ ಅಥವಾ ಗಟ್ ಮೈಕ್ರೋಬಯೋಟಾ ಓಕೆ ಪ್ರೊಡ್ಯೂಸ್ ವಿಟಮಿನ್ ಕೆ ಆ್ಯಂಡ್ ಬಿ ಕಾಂಪ್ಲೆಕ್ಸ್ ವಿಟಮಿನ್. ಹೌದು ಸರ್, ಏನು ಮಾಡ್ತವೆ ಅವು ವಿಟಮಿನ್ ಕೆ ಮತ್ತು ಬಿ ಕಾಂಪ್ಲೆಕ್ಸನ್ನು ಪ್ರೊಡ್ಯೂಸ್ ಮಾಡ್ತವೆ. ನೆಕ್ಸ್ಟ್ ಡೆಫಿಕೇಶನ್ ರಿಫ್ಲೆಕ್ಸ್. ಡೆಫಿಕೇಶನ್ ರಿಫ್ಲೆಕ್ಸ್ ಅಂದರೆ ಟ್ರಿಗರ್ಡ್ ಬೈ ದಿ ಡಿಸ್ಟೆನ್ಷನ್ ಆಫ್ ರೆಕ್ಟಮ್. ಹೌದು ಸರ್, ರೆಕ್ಟಮ್ ಎಷ್ಟು ಸ್ಟೋರ್ ಮಾಡುತ್ತೆ ಅದರಿಂದ ಕೂಡ ಟ್ರಿಗರ್ ಆಗ್ಬೋದು, ಎಷ್ಟು ವೇಸ್ಟ್ ಪ್ರಾಡಕ್ಟನ್ನು ಸ್ಟೋರ್ ಮಾಡುತ್ತೆ ಅದರಿಂದ ಕೂಡ ಇದು ಟ್ರಿಗರ್ ಆಗ್ಬೋದು. ಆ್ಯಂಡ್ ಕಂಟ್ರೋಲ್ ಬೈ ದಿ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಏನಲ್ ಸ್ಪಿಂಕ್ಚರ್. ಹೌದು ಸರ್, ಏನಾಗುತ್ತೆ ಇಲ್ಲಿ ನಮ್ಮ ಇಂಟರ್ನಲ್ ಸ್ಪಿಂಕ್ಚರ್ ರಿಲೀಸ್ ಆದಾಗ ಅಥವಾ ರಿಲ್ಯಾಕ್ಸ್ ಆದಾಗ, ಎಕ್ಸ್ಟರ್ನಲ್ ಸ್ಪಿಂಕ್ಚರ್ ನಾವು ಮನಸ್ಸಿಂದ ರಿಲ್ಯಾಕ್ಸ್ ಮಾಡಿದಾಗ ಅವಾಗ ಏನಾಗುತ್ತೆ ಇಲ್ಲಿ ಡೆಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾವೇನಂತ ಬೋವೆಲ್ ಮೂಮೆಂಟ್ ಅಂತ ವೇಸ್ಟ್ ಪ್ರಾಡಕ್ಟನ್ನು ಹೊರಗೆ ಹಾಕೋ ಪ್ರಕ್ರಿಯೆ ಚಾಲು ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.